ಹಾಯ್, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹಳೆ ಫೋಟೋನ ತೊಗೊಂಡು ಆ ಹಳೆ ಫೋಟೋ ಫೋಲ್ಡ್ ಆಗಿರುತ್ತೆ ಮತ್ತು ಕೆಲವೊಂದು ಸ್ಕ್ರ್ಯಾಚಸ್ ಎಲ್ಲ ಇರುತ್ತೆ. ಅದನ್ನು ಯಾವ ರೀತಿ ನಾವು ಸರಿಪಡಿಸ್ಬೋದು ಅನ್ನೋದನ್ನು ಈ ಗಿಂಪ್ ಟೂಲ್ ಮೂಲಕ ತಿಳಿದುಕೊಳ್ಳೋಣ. ಬನ್ನಿ ಈಗ ನೋಡೋಣ. ಒಂದು ಹಳೆ ಫೋಟೋನ ತೊಗೋಬೇಕು. ಫಸ್ಟ್ ಇದರಲ್ಲಿ ಮೊದಲಿಲ್ಲಿ ಫೈಲಿಂದ ಒಂದು ಹಳೆ ಫೋಟೋನ ತೆಗೆದುಕೊಳ್ಳೋಣ. ನೋಡಿ, ನನ್ನ ಹತ್ರ ಇಲ್ಲೊಂದು ಹಳೆ ಫೋಟೋ ಇದೆ, ತೊಗೊಂಡಿದ್ದೀನಿ. ಇದನ್ನು ಝೂಮ್ ಮಾಡಿ ನೋಡಬೇಕು ಅಂತಂದರೆ ಕಂಟ್ರೋಲ್ ಹಿಡ್ಕೊಂಡು ಸ್ಕ್ರಾಲ್ ಬಟನನ್ನು ಸ್ಕ್ರಾಲ್ ಮಾಡಿದಾಗ ಈ ರೀತಿ ಝೂಮ್ ಆಗುತ್ತೆ, ನೋಡ್ಬೋದು. ಅಥವಾ ಇಲ್ಲಿ ಪೇಜ್ ಸೆಟಪ್ ಇದೆ, ಇಲ್ಲೂ ಕೂಡ ನಾವು ಝೂಮನ್ನು ತೊಗೋಬೋದು. ನೋಡಿ, ಈ ಫೋಟೋದಲ್ಲಿ ಎಷ್ಟೊಂದು ಸ್ಕ್ರ್ಯಾಚಸ್ ಇದೆ. ನಾನು ಇದೇ ಫೋಟೋನ ಇನ್ನೊಂದು ಡೂಪ್ಲಿಕೇಟ್ ಮಾಡ್ಕೊತೀನಿ, ಯಾಕಂದರೆ ನಾವು ಎಡಿಟ್ ಎಲ್ಲ ಮಾಡಿದ ಮೇಲೆ ಕಂಪೇರ್ ಮಾಡಿ ನೋಡೋಣ ಯಾವ ರೀತಿ ಆಗಿದೆ ಅಂತ. ಬನ್ನಿ, ಇಲ್ಲಿ ಇಮೇಜ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೊಂದು ಡೂಪ್ಲಿಕೇಟ್ ಅಂತ ಬರುತ್ತೆ. ಅದಕ್ಕೆ ಶಾರ್ಟ್ಕಟ್ ಕೀನೇ ಇತ್ತು ಕಂಟ್ರೋಲ್ ಡಿ ಅಂತ. ನೋಡಿ, ಬಂದಿದೆ. ಎರಡೂ ಫೋಟೋಗಳು ಅದೇ ರೀತಿ ಇದ್ದಾವೆ. ಇದನ್ನು ಸ್ವಲ್ಪ ಝೂಮ್ ಮಾಡ್ಕೊತೀನಿ. ಬನ್ನಿ, ಇದನ್ನು ನಾವು ಯಾವ ರೀತಿ ಸರಿಪಡಿಸ್ಬೇಕು ಅಂತಂದು ನೋಡೋಣ. ಇಲ್ಲಿ ಒಂದು ಹೀಲ್ ಅಂತ ಆಪ್ಷನ್ ಇದೆ, ಹೀಲಿಂಗ್ ಟೂಲ್ ಅಂತ ಕರಿತೀವಿ ಅದನ್ನು. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫಸ್ಟು ಕ್ಲಿಕ್ ಮಾಡಿದ ಮೇಲೆ ಇದರ ಸೈಜಸ್ ಎಲ್ಲ ದೊಡ್ಡದಾಗಿರುತ್ತೆ. ನೋಡಿ, ಇಲ್ಲಿ ಸೈಜ್ ಅಂತಿದೆಯಲ್ಲ, ಈ ಸೈಜು ದೊಡ್ಡದು ಚಿಕ್ಕದು ಮಾಡೋಕ್ಕೆ ನಮಗೆ ಅವಕಾಶ ಇರುತ್ತೆ, ಎಷ್ಟು ಬೇಕೋ ಅಷ್ಟು. ನಾವು ಇದನ್ನು ಸ್ವಲ್ಪ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ನಾವು ಇದನ್ನು ಸೈಜನ್ನು ಅತಿ ಕಡಿಮೆಯಲ್ಲಿ ಇಟ್ಕೊಳ್ಳೋಣ. ನೋಡಿ, ನಾನೊಂದು 6 to 8 ಇಟ್ಕೊತೀನಿ. ಇದು ಯೂಸ್ ಮಾಡಬೇಕಂದ್ರೆ ಫಸ್ಟು ಕಂಟ್ರೋಲ್ ಇಟ್ಕೊಂಡು ಇಲ್ಲಿ ನಮಗೆ ಯಾವ ಪ್ಲೇಸಲ್ಲಿ ಯಾವ ರೀತಿಯಾದಂಥ ಹೀಲಿಂಗ್ ಬೇಕು ಅನ್ನೋದನ್ನು ನೋಡಬೇಕು. ಈ ರೀತಿ ಗ್ರಾಸ್ ಇದೆಯಲ್ಲ, ಈ ರೀತಿ ಗ್ರಾಸ್ ಬೇಕು ಅಂದರೆ ಫಸ್ಟು ಇಲ್ಲಿ ಕಂಟ್ರೋಲ್ ಹಿಡ್ಕೊಂಡು ಇಲ್ಲಿ ಪ್ರೆಸ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಒಂದು ಏರಿಯಾ ಸೆಲೆಕ್ಟ್ ಆಗಿರೋದು ಕಾಣಿಸುತ್ತೆ. ಅದಾದಮೇಲೆ ನಾವು ಇಲ್ಲಿ ಆಲ್ಟ್ ಹಿಡ್ಕೊಂಡು ಈ ರೀತಿ ಮೌಸಲ್ಲಿರೋ ಲೆಫ್ಟ್ ಕೀನ ಪ್ರೆಸ್ ಮಾಡ್ತಾ ಬರಬೇಕು. ನೋಡಿ, ಇಲ್ಲೆಲ್ಲ ಹೀಲಿಂಗ್ ಆಗ್ತಿದೆಯಲ್ಲ, ಈ ರೀತಿ ಹೀಲಿಂಗ್ ಆಗ್ತಾ ಬರುತ್ತೆ. ಒನ್ ಟೈಮ್ ಆಲ್ಟ್ ಕ್ಲಿಕ್ ಮಾಡಿದ್ರೆ ನಡೆಯುತ್ತೆ ಇದರಲ್ಲಿ. ಈ ರೀತಿ ನಮಗೆ ಬೇಕಾದ ರೀತಿಯಲ್ಲಿ ನಾವು ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚಸ್ ಇದೆ, ಇದನ್ನು ನಾವು ಈ ರೀತಿ ಎರೇಸ್ ಮಾಡ್ಕೋಬೋದು. ಕಾಣಿಸ್ತಿದೆ ಅಲ್ವಾ, ಎರೇಸ್ ಆಗ್ತಿರೋದು. ಈ ರೀತಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಹೀಲಿಂಗ್ ಟೂಲನ್ನು ಬಳಸ್ಕೊಂಡು ಇನ್ನೂ ಮಾಡೋಣ. ಇದಾದಮೇಲೆ ಇಲ್ಲೂ ಒಂದಿಷ್ಟಿದೆ, ಇದಕ್ಕೂ ಕೂಡ ಅದೇ ರೀತಿ ಮಾಡೋಣ. ನೋಡಿ, ಎಷ್ಟು ನೀಟಾಗಿ ಹೋಗ್ತಾ ಇದೆ, ಅದು ವೈಟ್ ಆಗಿರೋದಲ್ಲ. ನಮಗೆ ಝೂಮ್ ಮಾಡಬೇಕು ಅಂದರೆ ಮತ್ತೆ ಸ್ವಲ್ಪ ಕಂಟ್ರೋಲ್ ಹಿಡ್ಕೊಂಡು ಝೂಮ್ ಕೂಡ ಮಾಡ್ಕೋಬೋದು. ಇದಾದಮೇಲೆ ಇಲ್ಲಿ ಟಿ ಶರ್ಟ್ ಇದೆ ಅಲ್ವಾ, ಟಿ ಶರ್ಟ್ ಮೇಲೆ ಯಾವ ಬಣ್ಣ ಇದೆಯಲ್ಲ, ಸೊ ಇಲ್ಲಿ ಕಂಟ್ರೋಲ್ ಹಿಡ್ಕೊಂಡು ಸ್ವಲ್ಪ ಟಿ ಶರ್ಟ್ ಮೇಲೆ ಇರೋ ಬಣ್ಣದ ಮೇಲೆ ನಾವು ಸ್ವಲ್ಪ ಕ್ಲಿಕ್ ಮಾಡಬೇಕು. ಅಂದರೆ ಅಲ್ಲಿರುವಂಥ ಬಣ್ಣಗಳು ಸ್ವಲ್ಪ ಬರುತ್ತೆ ಅಲ್ಲಿ ಹೀಲಿಂಗ್ ಮಾಡಿದಾಗ. ಮತ್ತೆ ಆಲ್ಟ್ ಹಿಡ್ಕೊಂಡು ಒಂದು ಸಲ ಪ್ರೆಸ್ ಮಾಡಬೇಕು. ಅದಾದಮೇಲೆ ನಾವು ಆಲ್ಟ್ ಬಿಟ್ಟರು ಕೂಡ ಮೌಸಲ್ಲಿ ಕ್ಲಿಕ್ ಮಾಡಿರ್ತೀವಲ್ಲ, ಅದನ್ನು ಕ್ಲಿಕ್ ಮಾಡ್ತಾ ಹೋಗ್ಬೋದು. ನೋಡಿ, ಇಲ್ಲೂ ಕೂಡ ಹೀಲಿಂಗ್ ಆಗ್ತಿದೆ ತುಂಬ ನೀಟಾಗಿ. ಇದಾದಮೇಲೆ ಇಲ್ಲಿ ಮುಖದ ಮೇಲೆ ಸ್ಕ್ರ್ಯಾಚಸ್ ಇದೆಯಲ್ಲ, ಇದನ್ನು ಕೂಡ ನಾವು ತೆಗಿಬೋದು. ಇದನ್ನು ತೆಗಿಬೇಕಂದ್ರೆ ಫಸ್ಟು ಕಂಟ್ರೋಲ್ ಹಿಡ್ಕೊಂಡು ಇಲ್ಲಿ ಮುಖದ ಸ್ಕಿನ್ ಕಲರ್ ಮೇಲೆ ಇಡಬೇಕು. ಆಮೇಲೆ ಆಲ್ಟ್ ಹಿಡ್ಕೊಂಡು ನಾವು ಮೌಸನ್ನು ಕ್ಲಿಕ್ ಮಾಡ್ತಾ ಬಂದಾಗ ಈ ರೀತಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೋಡಿ, ಎಲ್ಲೆಲ್ಲಿ ಸ್ಕ್ರ್ಯಾಚಸ್ ಇದೆಯಲ್ಲ ಅಲ್ಲೆಲ್ಲ ಈ ರೀತಿ ಇಡ್ತಾ ಹೋಗ್ಬೋದು, ಕ್ಲಿಕ್ ಮಾಡ್ತಾ ಹೋಗ್ಬೇಕು ಮೌಸಿಂದ. ನೋಡಿ, ಈ ರೀತಿ ನಾವೇ ಪೂರ್ತಿಯಾಗಿ ಎಡಿಟ್ ಮಾಡ್ತಾ ಹೋಗ್ಬೋದು. ಇದಾದಮೇಲೆ ಇನ್ನು ಇಲ್ಲಿ ಸ್ವಲ್ಪ ನೋಡಿ ಮೇಲ್ಗಡೆ
ತಲೆ ಮೇಲೆ ಒಂದಷ್ಟು ಇದೆ, ಅದನ್ನು ಕೂಡ ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು. ತಲೆ ಮೇಲಿಟ್ಟು ಕಂಟ್ರೋಲ್ ಹೊಡಿಬೇಕು, ಕಂಟ್ರೋಲನ್ನು ಪ್ರೆಸ್ ಮಾಡಬೇಕು. ಆಮೇಲೆ ಆಲ್ಟ್ ಹಿಡ್ಕೊಂಡು ಈ ರೀತಿ ಮಾಡಿದಾಗ ನೋಡಿ ಇಲ್ಲೆಲ್ಲ ಬ್ಲ್ಯಾಕ್ ಆಗಿದೆ ಪೂರ್ತಿ. ನೋಡಿ ಪೂರ್ತಿ ಈ ರೀತಿಯಾಗಿ ಬಂದಿದೆ ಅದು. ನೋಡಿ ಈಗ ನಾನು ಝೂಮ್ ಔಟ್ ಮಾಡ್ತಾನೆ. ಇವಾಗ ನೋಡಿ ಇದು ಇವಾಗ ನಾನು ಎಡಿಟ್ ಮಾಡಿರೋವಂಥ ಫೋಟೋ, ಇಲ್ಲಿ ನೋಡಿ ಇದು ಒರಿಜಿನಲ್ ಫೋಟೋ. ಡಿಫ್ರೆನ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೋಡಿ ಎಷ್ಟೊಂದು ಸ್ಕ್ರ್ಯಾಚಸ್ ಎಲ್ಲ ಇತ್ತು, ಇಲ್ಲಿ ಆಲ್ಮೋಸ್ಟ್ ಸ್ಕ್ರ್ಯಾಚಸ್ ಎಲ್ಲ ರಿಮೂವ್ ಆಗಿದೆ. ಈ ರೀತಿ ನಾವು ಈ ಹೀಲಿಂಗ್ ಟೂಲ್ನ ಬಳಸ್ಕೊಂಡು ನಾವು ಒಂದು ಹಳೆಯ ಫೋಟೋ ಮತ್ತು ಫೋಲ್ಡ್ ಆಗಿರೋ ಫೋಟೋವನ್ನು ನಾವು ಈಸಿಯಾಗಿ ನಮಗೆ ಬೇಕಾದ ರೀತಿಯಂತಲ್ಲಿ ನಾವು ಅದನ್ನು ಸರಿಪಡಿಸ್ಕೋಬೋದಾಗಿದೆ. ಗೊತ್ತಾಯ್ತಲ್ಲ? ಈ ರೀತಿ ನಾವು ಹೀಲಿಂಗ್ ಟೂಲ್ನ ಬಳಸ್ಕೊಂಡು ಹಳೆ ಫೋಟೋನ ಹೊಸ ಫೋಟೋವನ್ನಾಗಿ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.